ಪ್ರತಾಪ್ ಅವರೇ, ಆದಿ ಹೇಗಿದ್ದಾನೆ? ಎಂತ ಹೇಳುದು ಅಂಕಲ್, ಯಾರೋ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ರಂತೆ. ಹೇಗೋ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಲ್ಲದೆ ಹೋಗಿದ್ದೀರಾ ಇಷ್ಟೊತ್ತಿಗೆ. ಅವನಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳಿ. ಹಾಂ, ಹೇಳ್ತೇನೆ ಅಂಕಲ್, ನೀವೆಂತ ಗಾಬರಿ ಆಗಬೇಡಿ. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವನ ಕಳಿಸ್ದೆ. ಹೀಗೆ ಆಗ್ತದೆ ಅಂತ ಮುಂಚೆನೇ ಗೊತ್ತಿದ್ದರೆ ಕಳಿಸ್ತಾನೆ ಇರಲಿಲ್ಲ ಅವನ್ನ. ದೇವರು ದೊಡ್ಡವನು. ಹೇಗೋ ಗಂಟಾಂತರದಿಂದ ಆದಿನ ಪಾರು ಮಾಡ್ದ. ಆದಿ ಚೆನ್ನಾಗಿದೆ ಅಂತಾನೆ? ಹಾಂ, ಅವನು ಆರಾಮಾಗಿದ್ದಾನೆ. ಅಲ್ಪ ಸ್ವಲ್ಪ ಪೆಟ್ಟಾಗಿತ್ತು, ಇಂಜೆಕ್ಷನ್ ಕೊಡಿಸಿದ್ದಾನೆ. ನೀವು ಗಾಬರಿ ಆಗುವಂಥದ್ದು ಎಂತ ಇಲ್ಲ, ಆಯ್ತಲ್ಲ. ಏನೋ ನಿಮ್ಮಂಥ ಫ್ರೆಂಡ್ ಸಿಕ್ಕಿರೋದೇ ಅದೃಷ್ಟ. ಇಲ್ಲಾಂದರೆ ನನ್ನ ಮಗ ಎಷ್ಟು ಕಷ್ಟಪಡಬೇಕಾಗಿತ್ತೋ ಏನೋ. ಆದಿ ಹುಷಾರಾಗಲಿ. ಮುಂದಿನ ಸರ್ತಿ ಭೇಟಿ ಮಾಡೋಕ್ಕೆ ಬರ್ತಾ ನೀವು ಅವನ ಜೊತೆ ಬನ್ನಿ. ಖಂಡಿತ ಅಂಕಲ್, ನಾನು ಅವನ ಜೊತೆ ಬಂದು ಮಿಸ್ ಮಾಡದೆ ನಿಮ್ಮನ್ನು ಮೀಟ್ ಮಾಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಬಾಯ್. ಬಾಯ್ ಅಂಕಲ್. ಹೇಳಿ ಸರ್, ಚಿದಂಬರ ಅವರು ನಮಗೆಲ್ಲ ಹೇಳಿದ್ದಾರೆ. ನಮಗೆಲ್ಲ ವಿಷಯ ಅರ್ಥ ಆಗಿದೆ. ನೀವೇನು ಗಾಬರಿ ಆಗಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅಟೆಂಪ್ಟಲ್ಲಿ ಅವನ್ನ ಖಂಡಿತ ಎತ್ಬಿಡ್ತೀವಿ. ಈ ಸರ್ತಿ ಮಿಸ್ ಆಗಲ್ಲ ತಾನೆ? ಇಲ್ಲ ಸರ್, ಖಂಡಿತ ಮಿಸ್ ಆಗಲ್ಲ. ಅವ್ನು ನಿಮ್ಮ ಮನೆಯಿಂದ ಓಡಬೇಕಾದ್ರೆ ನಮಗೊಂದು ಫೋನ್ ಹಾಕಿ, ನಾವು ನಿಮ್ಮ ಮನೆ ಹತ್ರನೇ ವೇಟ್ ಮಾಡ್ತಿರ್ತೀವಿ. ಮುಂದಿಂದೇನೋ ಅದು ನಾವು ನೋಡ್ಕೊತೀವಿ. ಯಾವುದೇ ಕಾರಣಕ್ಕೂ ಈ ಸರ್ತಿ ನಿಮ್ಮ ಬೇಟೆ ಮಿಸ್ ಆಗಬಾರ್ದು. ಇಲ್ಲ ಸರ್, ಖಂಡಿತ ಮಿಸ್ ಆಗಲ್ಲ.